ಯಾರೇ ಪಾರ್ಟ್ನರ್ ಆದ್ರೂ ಕೂಡ ಅವ್ರಿಗೆ ನೇಮು ಫೇಮು ಸಾಕಷ್ಟು ಬಂದೊದಗತ್ತೆ ಅನ್ನೋದಕ್ಕೆ ಹಿಂದೆ ಗಗನ ಮತ್ತು ಯಶು ಒಂದು ಉತ್ತಮ ಉದಾಹರಣೆ ಆಗಿದ್ರು. ಅದರ ಜೊತೆ ಸಾಲಿನಲ್ಲೇ ಯಾರಿದ್ದಾರೆ ಅಂತಂದ್ರೆ ಕಾವ್ಯ ಆಡ್ಲಿ ಬಿಡ್ಲಿ ಮೊದಲನೇ ವಾರದಲ್ಲಿ ಕಾವ್ಯನ ಅಷ್ಟೊಂದು ಯಾರು ಮನೆ ಮಂದಿ ನೋಡಿರ್ಲಿಲ್ಲ, ಅಥವಾ ಉತ್ತಮವಾದ ಅವ್ರ ಆಟ ಆಡಿದ್ರೋ ಇಲ್ವೋ ಅದು ಗೊತ್ತಿಲ್ಲ. ಜೊತೆಗೆ ಅಲ್ಲಿ ಅವಳು ಫೇಮಸ್ ಆಗ್ತಿರೋದಕ್ಕೆ ಮುಖ್ಯ ಕಾರಣ ನೆಟ್ಟಿಗರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ವೀಕ್ಷಕರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಗಿಲ್ಲಿನೇ ಕಾರಣ. ಗಿಲ್ಲಿ ಅವಳ ಜೊತೆಗಿರೋದಕ್ಕೆ, ಗಿಲ್ಲಿ ಅವಳ ಜೊತೆ ಸ್ಟ್ಯಾಂಡ್ ತಗೊಳ್ತಿರೋದಕ್ಕೆ ಕಾವ್ಯ ಏನಾಗಿದ್ದಾಳೆ ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಕಾಣಿಸ್ಕೊಳ್ತಿದ್ದಾಳೆ ಅಂತ ಮಾತುಗಳು ಕೂಡ ಕೇಳ್ಬರ್ತಿವೆ. ಏನೇ ಆಗ್ಲಿ ಕಾವ್ಯಗೆ ಯಾರು ಏನು ಅನ್ನೋ ಆಗಿಲ್ಲ, ಕಾವ್ಯನ ಜೊತೆ ಯಾರು ಏನೋ ಮಿಂಗಲ್ ಕೂಡ ಆಗೋ ಆಗಿಲ್ಲ, ಜೊತೆಗೆ ಕಾವ್ಯ ಯಾರನ್ನು ಕೂಡ ಮಾತಾಡ್ಸೋ ಆಗಿಲ್ಲ. ಗಿಲ್ಲಿಗೆ ಒಂಥರ ಕಳವಳ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಕಾವ್ಯ ನನ್ನನ್ನ ಬಿಟ್ಟು ಹೊರಟೋಗ್ತಾಳೋ ಬೇರೆದವ್ರ ಜೊತೆ. ಈ ರೀತಿಯಾಗಿ ತನ್ನ ಒಂದು TRP ಜೊತೆಗೆ ಏನ್ ಮಾಡ್ತಿದ್ದಾನೆ ಅಂತಂದ್ರೆ, ಬಿಗ್ ಬಾಸ್ ನಲ್ಲಿ ಎಲ್ಲೋ ಒಂದ್ ಕಡೆ ಕಾವ್ಯನ ಜೊತೆ ಲವ್ ಅಲ್ಲಿ ಸುದ್ದಿ ಆಗ್ತಿದಾನ ಗಿಲ್ಲಿ ಅಂತಕ್ಕಂಥದ್ದನ್ನ ನಾವು ಕಾದ್ ನೋಡ್ಬೇಕಿದೆ. ಮನೆಯವರು ಎಲ್ಲರೂ ಒಪಿನಿಯನ್ ಕೇಳಿದಾಗ ಸಾಕಷ್ಟು ಮಾಧ್ಯಮಗಳು ಏನ್ ಮಾಡಿದ್ವು ಅಂತಂದ್ರೆ ಗಿಲ್ಲಿಯ ಬಗ್ಗೆ ಕೇಳಿದ್ವು. ಇವಾಗ ಕಾವ್ಯ ಮತ್ತು ಅವ್ರ ಜೋಡಿ ಇದೆಯಲ್ಲ, ಯಾವ ತರ ಕೆಮಿಸ್ಟ್ರಿ ವರ್ಕೌಟ್ ಆಗ್ತಿದೆ ಅಂದ್ರೆ ಮುಂದೆ ಏನಾದ್ರೂ ಸೊಸೆಯನ್ನಾಗಿ ತಗೋಬಹುದಾ ಅಂತ ಅಂದಾಗ ಅವರವ್ರ ಇಷ್ಟ, ನನ್ನ ಮಗ ಹಾಗೆ ಮಾಡಲ್ಲ ಅಂತ ಹೇಳಿದಾಗ ಕಾವ್ಯನ ಕಡೆಯಿಂದನೂ ಕೆಲವೊಂದಿಷ್ಟು ಮಾತುಗಳು ಬಂದ್ವು, ನಾನು ಅವನ್ನ ಅಣ್ಣ ಅಂತೀನಿ ಹಾಗೆ ಹೀಗೆ ಅಂತ. ಏನೇ ಆದ್ರೂ ಅಣ್ಣ ಅಂದ್ರೂ ಕೂಡ ಗಿಲ್ಲಿ ಅವಳನ್ನ ಬಿಡ್ತಿಲ್ಲ. ಬಿಗ್ ಮನೆಯಲ್ಲಿ ಏನ್ ಮಾಡ್ತಿದ್ದಾನೆ ಅಂತಂದ್ರೆ ಕಾವ್ಯ ಅಂತ ಜಪ ಮಾಡ್ತಿರೋದನ್ನ ವೀಕ್ಷಕರೆಲ್ಲರೂ ಗಮನಿಸಿದಾಗ ಗಿಲ್ಲಿ ಏನೋ ಕಾವ್ಯ ಲವ್ ಅಲ್ಲಿ ಬಿದ್ದಿದಾನ ಅಂತಕ್ಕಂತ ಪ್ರಶ್ನೆಗಳು ಹೊರ ಜಗತ್ತಿಗೆ ಮೂಡ್ತಾ ಇವೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.